ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾಟಿ ಕೋಳಿ ಮೊಟ್ಟೆಯಿಂದ ಗ್ರೇವಿ ಮಾಡಿದ್ದೀವಿ. ನಾಟಿ ಕೋಳಿ ಸಿಗೋದೇ ಅಪರೂಪ. ಸಿಕ್ಕಿದಾಗ ಒಮ್ಮೆ ಈ ಥರ ಟ್ರೈ ಮಾಡಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ರುಚಿಯಾಗಿರುತ್ತೆ. ಇವಾಗ ಯಾವ ರೀತಿ ಗ್ರೇವಿ ಮಾಡೋದು ಅಂತ ಒಮ್ಮೆ ತಿಳ್ಕೊಳ್ಳೋಣ ಬನ್ನಿ. ಗ್ರೇವಿ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು, ಮೊಟ್ಟೆ ಗ್ರೇವಿ ಮಾಡೋಕ್ಕೋಸ್ಕರ 6 ಮೊಟ್ಟೆ ತೊಗೊಂಡಿದ್ದೀನಿ, ನಾಟಿ ಮೊಟ್ಟೆ. 1 ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅರ್ಧ ಟೊಮೊಟೊ, 2 ಚಿಲ್ಲಿ ಪೌಡರ್ ಅರ್ಧ ಸ್ಪೂನು, ಧನಿಯಾ ಪುಡಿ ಅರ್ಧ ಸ್ಪೂನು, 1/4 ಸ್ಪೂನ್ ಜೀರಿಗೆ ಪುಡಿ, 1/4 ಸ್ಪೂನ್ ಅರಿಶಿನ ಪುಡಿ. ಸ್ಪೈಸಸ್ ಬಂದು ಪಲಾವ್ ಎಲೆ ತೊಗೊಂಡಿದ್ದೀನಿ, ಸ್ಟಾರ್ ಹೂವು 2 ಮುಕ್ಕು ತೊಗೊಂಡಿದ್ದೀನಿ, ಸ್ವಲ್ಪ ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ. ಮಸಾಲೆ ರುಬ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಟೊಮೊಟೊ ಅರ್ಧ, ಈರುಳ್ಳಿ ಅರ್ಧ, ಶುಂಠಿ 1 ಇಂಚು, ಸ್ವಲ್ಪ ಚಕ್ಕೆ, 2 ಮೆಣಸಿನ್ಕಾಯಿ, 4 ಲವಂಗ, ಸ್ವಲ್ಪ ಬೆಳ್ಳುಳ್ಳಿ. ಇಷ್ಟನ್ನು ನೈಸಾಗಿ ರುಬ್ಕೊಂಡು ಬರೋಣ ಬನ್ನಿ. ನೋಡಿ, ಈ ಥರ ರುಬ್ಕೊಂಡಿದ್ದೀವಿ. ಇಷ್ಟು ನೈಸಾಗಿದ್ದರೆ ಸಾಕು. ಮೊಟ್ಟೆಗೆ 1-2-3 ಕಡೆ ಕಟ್ಟಾಕೊಳ್ಳಿ. ಈ ಥರ ನಾವು ಹಾಕೋ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಾವು ತೊಗೊಂಡಿರೋ ಅಷ್ಟು ಮೊಟ್ಟೆಗೂ 1-2-3 ಕಡೆ ಕಟ್ಟಾಕೊಳ್ಳಿ. ಇವಾಗ ನೋಡ್ತಿರ್ಬೋದು, ನಾವೆಲ್ಲ ಮೊಟ್ಟೆನೂ ಈ ಥರ ಕಟ್ಸಿ ಹಾಕೊಂಡಿದ್ದೀವಿ. ಫಸ್ಟು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಮೊಟ್ಟೆ ಹುರ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು. ಇದನ್ನ ಸ್ವಲ್ಪ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಕಟ್ಟಾಕೊಂಡಿದ್ದಂಥ ಎಗ್ ಹಾಕ್ಕೊಳ್ಳಿ, ಕಟ್ಸಾಕೊಂಡಿದ್ವಲ್ಲ. ಈ ಎಗ್ನ 1-2 ನಿಮಿಷ ಫ್ರೈ ಮಾಡಿ. ನಾವು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಗ್ಗು ಒಡೆದೋಗಲ್ಲ, ಹಾಗೇ ಇರುತ್ತೆ ಗ್ರೇವಿ ಬೇಕು. ಸಾಕು, 1-2 ನಿಮಿಷ ಇದು ಫ್ರೈ ಆಗಿದೆ. ಈಗ ಎತ್ತಿ ಒಂದು ಪ್ಲೇಟ್ಗೆ ಹಾಕೊಬಿಡೋಣ. ಇವಾಗ ನಾವು ಅದೇ ಎಣ್ಣೆಗೆ ಸ್ಪೈಸಸ್ ತೊಗೊಂಡಿದ್ವಲ್ಲ, ಎಲೆ, ಸ್ಟಾರ್ ಹೂವು, ಮೊಗ್ಗು, ಈ 3 ಹಾಕೊಳ್ಳೋಣ. ಈಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಸಾಕು. ತೊಗೊಂಡಿರುವಂಥ ಟೊಮೊಟೊ ಕೂಡ ಹಾಕೊಳ್ಳೋಣ. ಸ್ವಲ್ಪ ಟೊಮೊಟೊ ಫ್ರೈ ಆದ ತಕ್ಷಣ ನಾವು ತೊಗೊಂಡಿದ್ದೀವಲ್ಲ ಅರಿಶಿನ ಪುಡಿ, ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಮತ್ತು ಜೀರಿಗೆ ಪುಡಿ ಹಾಕೊಳ್ಳೋಣ. ಇದನ್ನು ಕೂಡ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಸಾಕು. ಇದನ್ನು ಫ್ರೈ ಮಾಡಿದ ನಾವು ಆಗಲೇ ಆಡಿಸ್ಕೊಂಡು ಇರುವಂತಹ ಮಸಾಲೆ ಏನಿದೆ ಅದನ್ನು ಹಾಕೊಳ್ಳೋಣ.
ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಾವು ಹಸಿ ಎಣ್ಣೆ ಹಾಕಿರೋದ್ರಿಂದ ಒಂದು 2 ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ. ಇವಾಗ ನೋಡಿ 2 ನಿಮಿಷ ಆಯ್ತಾ ಬಂತು. ಒಂದು ಅರ್ಧ ಲೋಟ ನೀರನ್ನ ಜಾರ್ಗೆ ಹಾಕ್ಕೊಳ್ಳಿ. ಆ ಜಾರಲ್ಲಿ ಉಳಿದಿರೋದನ್ನೆಲ್ಲ ತಿರುಗಿ ಉಯ್ಕೊಳ್ಳಿ. ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಗಿದ್ರೇ ಚೆಂದ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಒಂದು 5 ನಿಮಿಷ ಕುದೀಲಿ ಇದು. ಇವಾಗ ಒಂದು 5 ನಿಮಿಷ ಆಗಿದೆ, ಕುದ್ದಿದೆ. ಇವಾಗ ನಾವು ಆಲ್ರೆಡಿ ಹುರ್ಕೊಂಡಿರೋ ಮೊಟ್ಟೆ ಹಾಕೊಳ್ಳೋಣ ಬನ್ನಿ. ನಾವು ನಾಟಿ ಕೋಳಿ ಮೊಟ್ಟೆ ಬಳಸ್ತಾ ಇದ್ದೀವಿ. ನೀವು ಬೇಕಾದರೆ ಫಾರಂ ಕೋಳಿ ಅಂಗಡಿಯಲ್ಲಿ ಸಿಗುವಂಥ ಮೊಟ್ಟೆ ಬೇಕಾದರೂ ಬಳಸ್ಬೋದು. ಈ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಒಂದ್ಸಲ ನೀಟಾಗಿ ಮೊಟ್ಟೆ ಮಸಾಲಾನೇ ಹೀರ್ಕೊಳ್ಳಿ. ಒಂದು 2 ನಿಮಿಷ ವೆಯ್ಟ್ ಮಾಡಿ. ಈ ಸಮಯದಲ್ಲಿ ಬೇಕಾದರೆ ನೀವು ಉಪ್ಪು ಖಾರ ನೋಡ್ಕೋಬೋದು. ಉಪ್ಪು ಖಾರ ಏನಾದರೂ ಬೇಕಾದರೆ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಬೆಂದಿದೆ. ಫೈನಲ್ ಆಗಿ ಕಸ್ತೂರಿ ಮೇಥಿ ಹಾಕೊಳ್ಳೋಣ ಬನ್ನಿ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಕಸೂರಿ ಮೇಥಿ ಹಾಕೊಂಡ್ಮೇಲೆ ಇವಾಗ ಸಾಕು. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾವು ಮಾಡಿರುವಂತಹ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ. ನಾಟಿ ಮೊಟ್ಟೆ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.